ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ತಾವೆಲ್ಲ ಬಹಳಷ್ಟು ನಿರೀಕ್ಷೆಯಿಂದ ಕಾಯ್ತಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದ್ರೆ, ಶಿಕ್ಷಕರ ನೇಮಕಾತಿ ಯಾವಾಗಾಗತ್ತೆ? ಈ ಜನವರಿ ತಿಂಗಳಲ್ಲಿ ಆಗ್ಬೋದಾ ಸರ್ ಅಂತೇಳಿ ತಾವೆಲ್ಲ ಕೇಳ್ತಾ ಇದ್ರಿ. ಯಾಕಂತಂದ್ರೆ ನ್ಯೂಸ್ ಪೇಪರಲ್ಲಿ ಸರ್ ಬರ್ತಾ ಇದೆ, ಜನವರಿ ತಿಂಗಳಲ್ಲಿ ಕನ್ಫರ್ಮ್ ಆಗ್ತದೆ ಅಂತ ಕೇಳ್ತಾ ಇದ್ರಿ. ಈ ಒಂದು ವಿಚಾರ ಮತ್ತೆ ಶಿಕ್ಷಕರ ನೇಮಕಾತಿಯಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಯಾವುದು ಅಂತಂದ್ರೆ, ಈ ಬ್ಯಾಕಪ್ ಸ್ಕೋರು. ಬಹಳಷ್ಟು ಜನ ನಿರೀಕ್ಷೆಯಿಂದ ಕಾಯ್ತಾ ಇದ್ರಿ. ಬ್ಯಾಕಪ್ ಸ್ಕೋರು ರಿಮೂವ್ ಆಗ್ಬೋದು ಅಂತೇಳಿ. ಅದಕ್ಕೆ ಇತ್ತೀಚಿನ ಒಂದು ಬೆಳವಣಿಗೆಯಲ್ಲಿ ನಾವು ನೋಡಿದಾಗ ಯಾರೋ ಒಬ್ರು ಹೇಳಿದ್ರು ಅಂತೇಳಿ, ಈಗ ಬ್ಯಾಕಪ್ ಸ್ಕೋರ್ ಹೋಗೋದಿಲ್ಲ ಅಂತೇಳಿ ನೀವೆಲ್ಲ ಕೇಳ್ತಾ ಇದ್ರಿ. ಸ್ನೇಹಿತರೆ, ಬ್ಯಾಕಪ್ ಸ್ಕೋರು ಎಷ್ಟು ಪರ್ಸೆಂಟ್ ಹೋಗುತ್ತೆ? ಕಂಪ್ಲೀಟ್ ಆಗಿ ಹೋಗುತ್ತಾ? ಅಥವಾ ಇಲ್ಲ? ಅನ್ನೋದನ್ನ ಸೊ ಆಲ್ರೆಡಿ ನಾನು ನಿಮ್ಗೆ ಹಿಂದೆ ಅಪ್ಡೇಟ್ ಅನ್ನ ಮಾಡಿದ್ದೀನಿ. ಸುಮಾರು ಒಂದು 4, 5 ತಿಂಗಳ ಹಿಂದ್ಗಡೆನೆ ಏನಪ್ಪಾ ಅಂದ್ರೆ ನಾವು ಅಪ್ಡೇಟ್ ಕೊಟ್ಟಿದ್ದೀವಿ ಇದ್ರ ಬಗ್ಗೆ. ಮತ್ತೆ ಇದೊಂದು ವಿಚಾರ ಮತ್ತೆ ಇನ್ನ ಸ್ಪರ್ಧಾಕಾಶಿ ಅಕಾಡೆಮಿ ಮತ್ತೆ ನಮ್ ಬಗ್ಗೆ ಏನಪ್ಪಾ ಅಂದ್ರೆ ಬಹಳಷ್ಟು ಒಂದಿಷ್ಟು ಕಿಡಿಗೇಡಿಗಳು ಅಪಪ್ರಚಾರವನ್ನ ಮಾಡ್ತಕ್ಕಂಥದ್ದು. ಅವು ಮಾಡ್ಲಿ ಹಂಗೆ ಮಾಡ್ತಿರ್ತಾವ. ಅವುಗಳನ್ನ ಅದಕ್ಕಾಗಿನೇ ಬಿಟ್ಟಿದೀವಿ. ಏನ್ ಮಾಡಕ್ಕಾಗಲ್ಲ. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಇಲ್ಲಿ ನೇಮಕಾತಿ ಸರ್, ಶಿಕ್ಷಕರ ನೇಮಕಾತಿ ಅಥೆಂಟಿಕ್ ಆಗಿ ಯಾವಾಗ ಆಗತ್ತೆ? ಈ ಹಿಂದೆ ನಾವು ಕಮಿಷನರ್‌ನ ಭೇಟಿಯಾದಾಗ ಕಮಿಷನರ್ ವಿಕಾಸ್ ಶೆರೂಳ್ಕರ್ ಸರ್ ಅವರು ಹೇಳಿರ್ತಕ್ಕಂಥದ್ದು ಒಂದೇ. ನೇಮಕಾತಿಗೆ ಒಂದೇ ಒಂದು ಸಮಸ್ಯೆ ಇದೆ. ಅದು ಕೋರ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಕೇಸ್ ಇದೆ. ಆ ಕೋರ್ಟ್ ಕೇಸು ಮುಗಿದ ತಕ್ಷಣ ನಾವು ನೇಮಕಾತಿಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಪೇಪರ್ ನ್ಯೂಸ್ ಅಲ್ಲಿ ಬಂತ ಸರ್, ಅದ್ ಹೆಂಗ್ರಿ ಅಂತ ಕೇಳಿದ್ರೆ, ಸ್ನೇಹಿತರೆ, ಪೇಪರ್ ನ್ಯೂಸ್ ಅವರು ಯಾವ ರೀತಿ ಯಾವ ಆಧಾರದಲ್ಲಿ ಬರೆದ್ರೋ ಗೊತ್ತಿಲ್ಲ. ಮತ್ತೆ ಈಗ ಮಿನಿಸ್ಟರ್ ಅಂತೂ ಪ್ರತಿದಿನ 2.5 ವರ್ಷ ಆಯ್ತು ಪ್ರತಿದಿನ ಸುಳ್ಳುಗಳನ್ನ ಹೇಳ್ಕೊಂಡು ಬಂದಾರ. ಬಟ್ ಅವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಬಟ್ ನಾನ್ ನಿಮಗೆ ಹೇಳ್ತಕ್ಕಂತ ಒಂದು ಅಥೆಂಟಿಕ್ ಆಗಿರ್ತಕ್ಕಂತ ಮಾಹಿತಿ ಏನು ಅಂತಂದ್ರೆ, ಈಗ ಬರುವಂತ ದಿನಗಳಲ್ಲಿ ಅಂದ್ರೆ ಜನವರಿ 20ಗೆ ಕೋರ್ಟ್ ಅಲ್ಲಿ ಕೇಸ್ ಇದೆ. ಈ ಕೇಸು ಅವಾಗ ಏನ್ ರಿಸಲ್ಟ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದ್ರೆ ಸರ್ಕಾರ ಇದನ್ನ ಮುಂದಾಳತ್ವವನ್ನು ವಹಿಸಿಕೊಂಡು ಕೋರ್ಟ್ ಕೇಸನ್ನ ವೆಕೆಟ್ ಮಾಡಿ, ಆ ಅಂದ್ರೆ ಕೋರ್ಟಿನ ಆದೇಶಕ್ಕೆ ಬದ್ಧವಾಗಿ ನೀವು ಕೊಡ್ತಕ್ಕಂತ ಆದೇಶಕ್ಕ ನಾವು ಏನಪ್ಪಾ ಅಂದ್ರೆ ಅದಕ್ಕೆ ಅನುಸಾರವಾಗಿ ನಾವು ಹೋಗ್ತೀವಿ. ಬಟ್ ನೇಮಕಾತಿ ಆರಂಭ ಮಾಡ್ತೀವಿ ಅಂತೇಳಿ ಏನಾದ್ರು ತೆಗೆದುಕೊಂಡು ಬಂದ್ರ, ಸೊ ಫೆಬ್ರವರಿ ತಿಂಗಳಲ್ಲಿ ನೇಮಕಾತಿ ಆರಂಭ ಆಗತ್ತೆ. ಅದರ್ವೈಸ್ ಯಾವುದೇ ಕಾರಣಕ್ಕೂ ಈಗ ಜನವರಿ ತಿಂಗಳಲ್ಲಿ ನೇಮಕಾತಿ ಆರಂಭ ಮಾಡ್ಲಿಕ್ಕೆ ಅದು ಸಾಧ್ಯ ಇಲ್ಲ. ಈ ಒಂದು ವಿಚಾರ ತಮ್ಮೆಲ್ಲರೂ ಗಮನಕ್ಕಿರ್ಲಿ. ಮತ್ತೆ ತುಂಬಾ ಆಸ್ಪಿರೆಂಟು ತಾವೆಲ್ಲ ಬ್ಯಾಕಪ್ ಸ್ಕೋರ್‌ಗಾಗಿ ಕಾಯ್ತಾ ಇದ್ರಿ. ಖಂಡಿತ ಸ್ನೇಹಿತರೆ, ಈಗ ಆಲ್ರೆಡಿ ಸಾಕಷ್ಟು ಬಾರಿ ನಮ್ಮೆಲ್ಲಾ ಸ್ನೇಹಿತರು ನಮ್ ಜೊತೆ ಬಂದಾಗ ಖುದ್ದಾಗಿ ಮೇಡಮ್ ಅವ್ರೆ, ರಶ್ಮಿ ಮೇಡಮ್ ಅವರು ಆ 90 ಮತ್ತೆ 10 ಅಂದ್ರೆ 90% ಸಿಇಟಿ, 10% ಬ್ಯಾಕಪ್ ಸ್ಕೋರ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಮೈಕ್ರೋ ಬ್ಯಾಕಪ್ ಅನ್ನ ಮಾಡ್ತೀವಿ ಅಂತೇಳಿ ನಮ್ ಮುಂದೆ ಏನಪ್ಪಾ ಅಂದ್ರೆ ಹೇಳಿರ್ತಕ್ಕಂಥದ್ದು. ಅದು 2 ವರ್ಷ ನಾವು ಹೋರಾಟವನ್ನ ಅದಕ್ಕಾಗಿ ಮಾಡಿದೀವಿ. ಇದ್ರ ಬಗ್ಗೆ ಯಾವುದೇ ರೀತಿ ಆತಂಕಗಳು ಬೇಡ. ಈ ಹಿಂದೆ ರಿತೀಶ್ ಸರ್ ಇದ್ದಾಗನೂ ಸಹಿತ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಬ್ಯಾಕಪ್ ಸ್ಕೋರ್‌ನ ರಿಮೂವ್ ಮಾಡಿದ್ರು. ಅದು ಫೈಲ್ ಏನಪ್ಪಾ ಅಂದ್ರೆ ಫೈಲ್ ನಂಬರು ನಮ್ಮ ಹತ್ರ ಇದೆ. ಬಟ್ ಆ ಫೈಲು ಮೂವ್ ಆಗ್ಲಿಕ್ಕೆ ಮೇಡಮ್ ಅವರು ಬಿಟ್ಟಿಲ್ಲ. ಆದ್ರೆ ನಾವು ಒಂದು ಸಣ್ಣ ಮೈಕ್ರೋ ಬ್ಯಾಕಪ್ ಅನ್ನ ಇಡ್ತೀವಿ. 90 ಪ್ಲಸ್ 10. 10 ಅಂದ್ರೆ ಟಿಇಟಿ 5%, 2.5 ಡಿಗ್ರಿ, 2.5 ಬಿ.ಎಡ್. ಸೊ ಈ ರೀತಿ ನಾವು ಇಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರ ಮೇಲೆ ತುಂಬಾ ನಮ್ಗೆ ಭರವಸೆ ಇದೆ. ಯಾಕಂತಂದ್ರೆ ಎಂ.ಎಲ್.ಗಳನ್ನ ಸಾಕಷ್ಟು ಜನ ಕರ್ಕೊಂಡೋಗಿ ಅವ್ರಿಗೆ ಎಲ್ಲ ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡು ಎಲ್ಲ ಏನಪ್ಪಾ ಅಂದ್ರೆ ಹೇಳಿದೀವಿ. ಈಗ ಯಾರೋ ನಿನ್ನೆ ಮೊನ್ನೆ ಈ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಸಾಕಷ್ಟು ಈ ಅವ್ಯವಹಾರ ಇದ್ರ ಬಗ್ಗೆ ಅಂದ್ರೆ ಅಂಕಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು, ಆಮೇಲೆ ಅಕ್ರಮ ಇವೆಲ್ಲ ನೋಡ್ತಾ ಇದ್ರೆ, ಸೊ ಈ ನೇಮಕಾತಿಯಲ್ಲಿ ಬ್ಯಾಕಪ್ ಸ್ಕೋರ್ ಅವಶ್ಯಕತೆನೇ ಇಲ್ಲ ಅಂತ ಅನ್ಸತ್ತೆ. ಬಟ್ ಸ್ಕ್ಯಾಮ್ ಆಗತ್ತೆ ಅನ್ನುವಂತ ವಿಚಾರ ಇಟ್ಕೊಂಡು ಮೇಡಮ್ ಅವರು ಒಂದು ಅಲ್ಪ ಪ್ರಮಾಣದ ಯಾರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ನಾವೊಂದು ಅಲ್ಪ ಪ್ರಮಾಣದ ಮೈಕ್ರೋ ಬ್ಯಾಕಪ್ ಅನ್ನ ಇಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಇಟ್ಕೋಬೇಡಿ. ಅದು ಖಂಡಿತ ಆಗತ್ತೆ. ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ನೀವು ಅದಕ್ಕ ಸಂಶಯನ ವ್ಯಕ್ತಪಡಿಸಬೇಡಿ. ಅದರ ಹಿಂದೆ ಸಾಕಷ್ಟು ರೀತಿಯಾಗಿ ನಾವು ವರ್ಕ್ ಅನ್ನ ಮಾಡಿದೀವಿ. ನಮ್ಮ ಸಂಘಟನೆ ವತಿಯಿಂದ ವರ್ಕ್ ಮಾಡಿದೀವಿ. ಆಮೇಲೆ ಸಂಘಟನೆಗೆ ರಿಜಿಸ್ಟ್ರೇಷನ್ ಅನ್ನ ತಾವೆಲ್ಲ ಮಾಡ್ಕೊಂಡಿದ್ರಿ. ಎಷ್ಟು ಜನ ಮಾಡ್ಕೊಂಡ್ರಿ ಅನ್ನೋಕ್ಕಿಂತ ಸಂಘಟನೆಗೆ ₹100 ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ. ಆ ಸಂಘಟನೆ ವತಿಯಿಂದ ನಾವು ಮತ್ತೆ ಏನಪ್ಪಾ ಅಂದ್ರೆ ಈ ಒಂದು 4, 5 ದಿನಗಳ ಅವಧಿ ಒಳಗಾಗಿ ಕೋರ್ಟ್ ಅಲ್ಲಿ ಒಂದು ಕೇಸ್ ಅನ್ನ ಹಾಕ್ಬೇಕಂತೇಳಿ ನಾವು ರೆಡಿ ಆಗಿದ್ದೀವಿ. ಸೊ ಅದಕ್ಕೂ ಸಹ ಬಹಳಷ್ಟು ಜನ ತುಂಬಾ ಜನ ಹಂಗಾತು ಹಿಂಗಾತು ಎಲ್ಲ ನಮ್ ಬಗ್ಗೆ ಬಹಳಷ್ಟು ಹೇಳಿಲ್ಲ ನಿಮಗೆ. ಒಂದಿಷ್ಟು ಅವು ಎಲ್ಲಿರ್ತಾವ ಏನೋ ಬಂದ್ಬಿಡ್ತಾವ. ಬಟ್ ಅವಕ್ಕ ಅದೇ ಕೆಲಸ ಇರುತ್ತೆ. ಓಕೆ, ಇರ್ಲಿ. ನೇಮಕಾತಿ ಆಗತ್ತೆ.
ಫೆಬ್ರವರಿ ತಿಂಗಳಲ್ಲಿ ನಾವು ನೇಮಕಾತಿ ನಿರೀಕ್ಷೆಯನ್ನ ಮಾಡಬಹುದು. ಸರ್ಕಾರ ಇದ್ರ ಬ್ಯಾಕ್ ಎಂಡ್ ಏನಪ್ಪಾ ಅಂದ್ರೆ ಕೆಲಸ ಮಾಡ್ಬೇಕು. ಅದಾದ್ಮೇಲೆ ನಾವು ನೇಮಕಾತಿ ನಿರೀಕ್ಷೆನ ಮಾಡ್ತೀವಿ. ತುಂಬಾ ಸಮಯ ಕಡಿಮೆ ಇರುತ್ತೆ. ತಾವೆಲ್ಲ ಓದುವುದರ ಕಡೆಗೆ ಗಮನ ಕೊಡಿ. ಅದು ಬಹಳ ಇಂಪಾರ್ಟೆಂಟು. ಕಾಂಪಿಟಿಷನ್ ಜಾಸ್ತಿ ಇದೆ, ಹೆವಿ ಇದೆ. ನೀವು ಅದ್ರ ಕಡೆ ಗಮನ ಕೊಡ್ರಿ. ಎಲ್ಲರಿಗೂ ಏನಪ್ಪಾ ಅಂದ್ರೆ ಧನ್ಯವಾದಗಳು.